ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ಏನಂದ್ರೆ ಎಸ್ ಎಸ್ ಸಿ ಜೆ ಡಿ ಮತ್ತು ಅಗ್ನಿವೀರಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಅಂತ. ಸೊ ನೋಡ್ರಿ, ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ ನಮ್ಮಲ್ಲಿ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಸೊ ಯಾರ್ಯಾರ ಇನ್ನೂ ಆಫ್ಲೈನ್ ಕ್ಲಾಸಸ್ ಜಾಯ್ನ್ ಆಗೋರ್ದಿರಲ್ಲ, ಆಫ್ಲೈನ್ ಕ್ಲಾಸಸ್ಗೆ ಕೂಡ ಜಾಯ್ನ್ ಆಗ್ಬೋದು. ಸೊ ಎಸ್ ಎಸ್ ಜೆ ಡಿ ಮತ್ತು ಅಗ್ನಿವೀರದ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಸೊ ಅದೇ ಥರ ನೋಡ್ರಿ, ಎಸ್ ಎಸ್ ಜೆ ಡಿ ಮತ್ತು ಅಗ್ನಿವೀರದಲ್ಲಿ ಇವತ್ತಿನ ಕ್ಲಾಸಲ್ಲಿ ರೀಸನಿಂಗ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಏನು ಮಾಡೋಣ ಅಂತ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ ಅಂತ. ಓಕೆನಾ? ಸೊ ಹಾಗಿದ್ರೆ ಎಸ್ ಎಸ್ ಜೆ ಡಿಗೆ ಮತ್ತು ಅಗ್ನಿವೀರಿಗೆ ಏನಂದ್ರಿ, ರೀಸನಿಂಗು, ಆಪ್ಟಿಟ್ಯೂಡು, ಜಿ ಕೆ, ಇಂಗ್ಲೀಷು. ಅದೇ ಥರ ಅಗ್ನಿವೀರಿಗೆ ಬಂದ್ಬಿಟ್ರೆ ರೀಸನಿಂಗು, ಆಪ್ಟಿಟ್ಯೂಡು, ಸೈನ್ಸು ಮತ್ತು ಜಿ ಕೆ. ಸೊ ಇವೇನಂದ್ರೆ ಮೇನ್ ಆಗಿರುವಂಥ ಸಬ್ಜೆಕ್ಟ್ಗಳಿರ್ತಾವೆ. ಸೊ ಅದಕ್ಕಾಗಿ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂದ್ರೆ ಮೆಂಟಲ್ ಅಬಿಲಿಟಿಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು, ಓಲ್ಡ್ ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಅಂತ. ಸೊ ಇವು ಏನಂದ್ರಿ, ಎಸ್ ಎಸ್ ಸಿ ಜೆ ಡಿಯಲ್ಲಿ ಕೇಳಿರುವಂಥ ಪ್ರಶ್ನೆ, ಎಸ್ ಎಸ್ ಸಿ ಜೆ ಡಿಯಲ್ಲಿ ಕೇಳಿರುವಂಥ ಪ್ರಶ್ನೆ. ಸೊ ನೋಡ್ರಿ, ನಾವೀಗ ಅಗ್ನಿವೀರನ್ನ ಬರಿಬೇಕಾದ್ರೂ ಕೂಡ ಏನಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಕೋತ ಹೋಗುತ್ತೆ. ಸೊ ಅದಕ್ಕಾಗಿ ನಾವು ಅಗ್ನಿವೀರನ್ನ ಬರೆಯೋದ್ರೂ ಕೂಡ ಎಸ್ ಎಸ್ ಸಿ ಜೆ ಡಿಯಲ್ಲಿರುವಂಥ ಪ್ರಶ್ನೆಗಳನ್ನು ನಾವು ಏನಾದರೂ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ನಮಗೆ ಏನಾಗುತ್ತೆ ಅಂದ್ರೆ ಹೌ ಟು ಕ್ರ್ಯಾಕ್ ದ ಎಕ್ಸಾಮ್ ಈಸಿಲಿ. ಓಕೆ, ಸೊ ದೆನ್ ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಇನ್ ದ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ACEG ಅನ್ನ ಏನಂತ ಬರ್ದಾರ್ರಿ, 16 ಅಂತ ಬರ್ದಾರ. ಏನ್ರಿ, 16 ಅಂತ ಹೇಳಿ. ಸೊ ಅದೇ ತರ BOQT ಅನ್ನ ಏನಂತ ಬರ್ದಾರ್ರಿ, 54 ಅಂತ ಬರ್ದಾರು. ನೆಕ್ಸ್ಟ್ ಹೌ ವಿಲ್ UWIF ಕೋಡ್ ಏನಾಗುತ್ತೆ ಅಂತ ಕೇಳಿದಾರೆ. ಓಕೆ, ಸೊ ನೋಡ್ರಿ, ACEG ಅನ್ನ ಏನಂತ ಬರ್ದಾರಿ, ACEG ಅನ್ನ ಏನಂತ ಬರ್ದಾರ, 16 ಅಂತ ಬರ್ದಾರ. ಸೊ ಹಾಗಿದ್ರೆ ನೋಡ್ರಿ, ಇವು 1 2 3 4 4 ಇದೆ, 4 ಸ್ಕ್ವೇರ್ ಅಂತ ಮಾಡಿದ್ರೆ 16 ಬರುತ್ತೆ. ಸೊ ಅದೇ ತರ ಇಲ್ಲೂ ಕೂಡ ನೋಡ್ರಿ, 1 2 3 4, ಇಲ್ಲಿ ಕೂಡ 4 ಸ್ಕ್ವೇರ್ ಮಾಡಿದ್ರೆ 16 ಅಂತ ಬರ್ಬೇಕಾಗಿತ್ತು. ಸೊ ಇಲ್ಲಿ ಏನಿದೆ ಅಂದ್ರೆ 54 ಅಂತ ಇದೆ. ಸೊ ಇದೇನಂದ್ರೆ ಅರೇಂಜ್ಮೆಂಟ್ ಆ ಥರ ಇಲ್ಲ. ಸೊ ಹಾಗಿದ್ರೆ ನೋಡ್ರಿ, ಎ ಅನ್ನುವಂಥದ್ದು ನಂಬರ್ ಎಷ್ಟು ಬರುತ್ತೆ, 1. ಸಿ ಅನ್ನುವಂಥ ನಂಬರ್ ಎಷ್ಟಿದೆ, 3 ನಂಬರ್ಗಿದೆ. ಸೊ ನೆಕ್ಸ್ಟ್ ಇ ಅನ್ನುವಂಥ ನಂಬರ್ ಎಷ್ಟಿದೆ, 5 ಇದೆ. ಸೊ ಪ್ಲಸ್ ಜಿ ಅನ್ನುವಂಥ ನಂಬರ್ ಎಷ್ಟಿದೆ, 7 ಇದೆ. ಓಕೆ, ನೋಡ್ರಿ, 5 5 10 11 12 13 14 15 16. ಸೊ ಇವನ್ನೆಲ್ಲವನ್ನ ಕೂಡಿಸಿದ್ರೆ ಏನು ಬರುತ್ತೆ ಅಂದ್ರೆ 16 ಅಂತ ಬರುತ್ತೆ. ಇವನ್ನೆಲ್ಲ ಕೂಡಿಸಿದ್ರೆ ಏನಂತ ಬರುತ್ತೆ, 16 ಅಂತ ಬರುತ್ತೆ. ಸೊ ಅದೇ ತರ ಈಗ ನೆಕ್ಸ್ಟ್ ಅನ್ನು ಕೂಡ ಏನ್ ಮಾಡ್ರಿ, ಬಿಡಿಸಿ ನೋಡ್ರಿ. ನೆಕ್ಸ್ಟ್ ಅನ್ನು ಕೂಡ ಏನ್ ಮಾಡ್ರಿ, ಬಿಡಿಸಿ ನೋಡ್ರಿ. ಸೊ ಹಾಗಿದ್ರೆ ನೆಕ್ಸ್ಟ್ ಒನ್ ಏನ್ ಬರುತ್ತೆ ಅಂದ್ರೆ BOQT ಅಂತ ಇದೆ, BOQT ಅಂತ ಇದೆ. ಸೊ ಹಾಗಿದ್ರೆ ಬಿ ಅನ್ನುವಂಥ ಟರ್ಮ್ ಎಷ್ಟಿದೆ, 2 ನಂಬರ್ ಬರುತ್ತೆ, ಕರೆಕ್ಟ್. ಸೊ ಪ್ಲಸ್ ಅದೇ ತರ O ಅನ್ನುವಂಥ ನಂಬರ್ ಎಷ್ಟಿದೆ, 15. ನೆಕ್ಸ್ಟ್ ಕ್ಯೂ ಅನ್ನುವಂಥ ನಂಬರ್ ಎಷ್ಟಿದೆ, 17. ಪ್ಲಸ್ ಟಿ ಅನ್ನುವಂಥ ನಂಬರ್ ಎಷ್ಟಿದೆ, ಟಿ ಅನ್ನುವಂಥ ನಂಬರ್ 20 ಇದೆ. ಸೊ ಇವನ್ನೆಲ್ಲ ಕೂಡಿಸಿದ್ರೆ ಎಷ್ಟು ಬರುತ್ತೆ ನೋಡ್ರಿ, 20 30 37 37 38 39 39 44. ಸೊ ಇವನ್ನೆಲ್ಲವನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ, 54 ಅಂತ ಬರುತ್ತೆ. ಸೊ ಅದೇ ತರ ಈಗ ನೆಕ್ಸ್ಟ್ ಯಾವ್ದಂದ್ರೆ UWIF ಅಂದ್ರೆ ವಾಟ್ ಈಸ್ ಯು ಅಂದ್ರೆ ಏನ್ರಿ, 21. ಸೊ ಪ್ಲಸ್ ಡಬ್ಲ್ಯೂ ಅಂದ್ರೆ ಏನ್ರಿ, 23. ಸೊ ಪ್ಲಸ್ ಐ ಅಂದ್ರೆ ಏನ್ರಿ, 9. ನೆಕ್ಸ್ಟ್ ಪ್ಲಸ್ ಎಫ್ ಅಂದ್ರೆ ಏನ್ರಿ, 6. ಓಕೆ, ಇವನ್ನೆಲ್ಲವನ್ನ ಕೂಡಿಸಿ ನೋಡಿ, 20 20 40 43 44 44 ಪ್ಲಸ್ 6 ಮಾಡಿದರೆ 50 59. ಎಷ್ಟು ಬರುತ್ತೆ, 59 ಅಂತ ಬರುತ್ತೆ, 59. ಸೊ ಹಾಗಿದ್ರೆ 59 ಅನ್ನೋದು ಕರೆಕ್ಟ್ ಆನ್ಸರ್. ಇಲ್ಲಿ ಆಪ್ಷನ್ ನಂಬರ್ ಯಾವ್ದ್ರಿ, ಥರ್ಡ್ ಒನ್ ಈಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆಪ್ಷನ್ ನಂಬರ್ ಥರ್ಡ್ ಒನ್ 59. ಸೊ ಎಲ್ಲವನ್ನ ಕೂಡಿಸಿದ್ರೆ ಏನ್ ಬರುತ್ತೆ ಅಂದ್ರೆ 16 ಬರುತ್ತೆ, ಇಲ್ಲಿ 54 ಬರುತ್ತೆ, ಇಲ್ಲಿ 59. ಓಕೆ, ನೆಕ್ಸ್ಟ್ ಒಂದು. ಓಕೆ ನೋಡ್ರಿ, ಇದಂತೂ ಫಿಕ್ಸ್ ಒಂದು ಕ್ವಶನ್ಸ್ ಕೇಳಕ್ಕೆ ಹೇಳ್ತಾರೆ ಇದ್ರ ಮೇಲೆ. ಅಂದ್ರೆ ರೀಸನಿಂಗ್ದಾಗಂತೂ ಫಿಕ್ಸ್ ಕೇಳಕ್ಕೆ ಹೇಳ್ತಾರ. ಒಂದೊಂದ್ಸಲ ಅಗ್ನಿವೀರ್ಗೆ ಬಂದಿರುತ್ತೆ, ಅಂದ್ರೆ ಅಗ್ನಿವೀರಿಗೂ ಕೂಡ ಕೇಳ್ತಾರೆ ಈ ಪ್ರಶ್ನೆ. ಓಕೆ, ಅಗ್ನಿವೀರಿಗೂ ಕೂಡ ಈ ತರ ಪ್ರಶ್ನೆಗಳು ಬಂದು ಬರ್ತಾವೆ. ಸೊ ರೀಸನಿಂಗ್ ಮಾತ್ರ ಇದನ್ನ ಎಸ್ ಎಸ್ ಸಿ ಜೆ ಡಿಯಲ್ಲಿ ಮಾತ್ರ ಫಿಕ್ಸ್ ಕ್ವಶನ್. ಸೊ ಹಾಗಿದ್ರೆ ನೋಡ್ರಿ, ಇದನ್ನ ಯಾವ ತರ ಬಿಡಿಸೋದಂತ. ಇದೇನಂದ್ರೆ ಪೇಪರ್ ಕಟಿಂಗ್ ಮೀನ್ ಅ ಪೇಪರ್ ಇಸ್ ಫೋಲ್ಡಿಂಗ್ ಇನ್ ದಿ ಪಂಚ್ಡ್ ಹ್ಯಾಸ್ ಸೋನ್ ಇನ್ ದಿ ಬಿಲೋ. ಓಕೆ, ಹೌ ವಿಲ್ ಇಟ್ ಅಪಿಯರ್ ವೆನ್ ಅನ್ಫೋಲ್ಡ್ ಅಂತ ಕೇಳಿದ್ರು. ವೆನ್ ಇಟ್ ಈಸ್ ಅನ್ಫೋಲ್ಡ್ ಮಾಡಿದ್ರೆ ಇದು ಯಾವ ತರ ಬರುತ್ತೆ. ಸೊ ಇಲ್ಲಿ ಫಸ್ಟ್ ಡಯಾಗ್ರಾಮ್ ಅನ್ನ ಕೊಟ್ಟಿದಾರಲ್ಲ, ಒಂದು ಸೆಕೆಂಡ್, ಇದು ಫಸ್ಟ್ ಡಯಾಗ್ರಾಮ್ ಏನು ಕೊಟ್ಟಿದಾರಲ್ರಿ. ಸೊ ಈ ಫಸ್ಟ್ ಈಚೆ ಕಡೆ ರೈಟ್ ಸೈಡ್ ಇಂದ ಬರ್ಬೇಕು. ಇದೇನ್ ಮಾಡಿದಾರಲ್ರಿ, ಇದು ಪೇಪರ್ನ ಓಪನ್ ಮಾಡಿದ ನಂತರ ಒಂದು ಭಾಗನ ಮಾತ್ರ ಕೊಟ್ಟಿದ್ದಾರೆ. ಸೊ ಇದನ್ನ ಪ್ರತಿ ಸಲ ಹಿಂಗೆ ಮಡ್ಸ್ಕೊತ ಹೋದಾಗ ಲಾಸ್ಟ್ಗೆ ಏನ್ ಬರ್ತೈತಿ ಅಂತ ಕೇಳಿದ್ರು. ಫಸ್ಟ್ ಪೇಲ ಏನ್ ಮಾಡ್ತಾರಂದ್ರೆ ಇದನ್ನ ಈ ತರ ಮಡ್ಸಿದ್ರು. ಇಲ್ಲಿ ಪೂರ್ತಿ ದೊಡ್ಡದಿದ್ದನ್ನ
ಫಸ್ಟ್ ಹಿಂಗ್ ಮಡ್ಚಿದಾರು. ಸೊ ಆಮೇಲೆ ಈ ಕಡೆ ರಿವರ್ಸ್ ಮಡ್ಚಿದಾರು. ಸೊ ಅದಾದ ನಂತರ ಈ ತರ ಒಂದು ಡೈಗ್ರಾಮ್ ಬಂದಿದೆ. ಸೊ ಹಿಂಗ್ ಪೂರ್ತಿಯಾಗಿ ಓಪನ್ ಇಟ್ಟರೆ ಇದು ಡೈಗ್ರಾಮ್ ಯಾವ ತರ ಬರ್ತೈತೆ ಅಂತ ಕೇಳಿ. ಸೊ ಈಗ ಫಸ್ಟ್ ಹಿಂಗ್ ಡೈಗ್ರಾಮ್ ಇದ್ದಿದ್ದನ್ನ ನಾವು ಈ ತರ ಇದ್ದಿದ್ದನ್ನ ಹಿಂಗ್ ಮಡ್ಸಿದ್ವು ಅಂದ್ರೆ ನೆಕ್ಸ್ಟ್ ಇಲ್ಲಿಯೂ ಕೂಡ ಏನಾಗುತ್ತೆ ಅಂದ್ರೆ ಸೇಮ್ ಇದೇ ತರದ್ದು ಏನ್ ಬರುತ್ತೆ ಅಂದ್ರೆ ಡೈಗ್ರಾಮ್ ಬರುತ್ತೆ. ಸೊ ಇದರ ಅಪೋಸಿಟ್ ಬರ್ಬೇಕಂದ್ರೆ ಸೊ ಈ ತರ, ಸೊ ಇದು ಈ ಕಡೆ ಆಗುತ್ತೆ. ಓಕೆ, ಇದು ಡೈರೆಕ್ಷನ್ ಈ ಕಡೆ ಆಗುತ್ತೆ. ಸೊ ಅದಕ್ಕಾಗಿ ಸೊ ಇದು ಈ ಕಡೆ ಆಗತ್ತೆ ಅಂದ್ರೆ ಈ ತರ ಇದ್ದದ್ದು ಯಾವ್ಯಾವ ಡೈಗ್ರಾಮ್ ಫಸ್ಟ್ ಒಳಗೂ ಇದೆ, ಸೆಕೆಂಡ್ ಒಳಗೂ ಇದೆ, ಥರ್ಡ್ ಒಳಗೂ ಹಂಗ ಇದೆ, ಫೋರ್ತ್ ಒಳಗಿಲ್ಲ. ಸೊ ಇದು ಆನ್ಸರ್ ಆಗ್ಸೋದಿಲ್ಲ. ಸೊ ಇದು ರಿವರ್ಸ್ ಈ ಕಡೆ ಬರುತ್ತೆ. ಎರಡು ಒಂದಕ್ಕೊಂದು ಹಿಂಗ್ ಬರ್ತಾವ. ಸೊ ಈಗ ಏನ್ ಬರ್ಬೇಕ್ರಿ, 1 2 3 ಆಪ್ಷನ್ ಎ ಬಿ ಸಿ ದಾಗ ಒಂದೇ ಇರ್ಬೇಕು. ಸೊ ಇದು ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ರಿವರ್ಸ್ ಕೆಳಗಡೆ ಬರುತ್ತೆ ನೋಡ್ರಿ. ಪೇಪರ್ ಫೋಲ್ಡಿಂಗ್ ಹಿಂಗ್ ಮಾಡ್ಸಿದಾರೆ ಅಂದ್ರೆ ಎರಡನ್ನ ಹಿಂಗ್ ಮಾಡ್ಸಿದಾರೆ. ಇದು ಭಾಗ ಏನ್ ಬರುತ್ತೆ ಅಂದ್ರೆ ಕೆಳಗಡೆ ಬರುತ್ತೆ. ಸೊ ಹಾಗಿದ್ರೆ ಕೆಳಗಡೆ ಬಂದದ್ದು ಈ ಭಾಗ ಏನೈತಲ್ಲ ಇಲ್ಲಿ ಕೆಳಗಡೆ ಬರುತ್ತೆ. ಈ ಭಾಗ ಕೆಳಗಡೆ ಬಂದದ್ದು ಎಲ್ಲೈತಿ, ಇಲ್ಲೂ ಬಂದಿಲ್ಲ. ಸೊ ಇಲ್ಲಿ ಒಂದ್ ಕಡೆ ಬಂದೈತಿ ಬಟ್ ಮತ್ತೊಂದ್ ಕಡೆ ಬಂದಿಲ್ಲ. ಇದು ಕೂಡ ಆನ್ಸರ್ ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಎರಡು ಸೈಡ ಬಂದಿದೆ. ಸೊ ಇದು ಏನಂದ್ರೆ ಆಪ್ಷನ್ ನಂಬರ್ ಸಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ವಾಟ್ ಶುಡ್ ದಿ ಕಮ್ ಇನ್ ದಿ ಪ್ಲೇಸ್ ಮಾರ್ಕ್ ಅಂತ. ಸೊ ಇದು ಅಗ್ನಿವೀರ್ಗೂ ಕೂಡ ಬರುತ್ತೆ ಈ ತರ ಕ್ವಶನ್ ಅಂದ್ರೆ ಅಗ್ನಿವೀರ್ಗೂ ಕೂಡ ಕೇಳ್ತಾರ. ಸೊ ನೆಕ್ಸ್ಟ್ SSC JD ಕೂಡ ಕೇಳ್ತಾರೆ. SSC JD. ಓಕೆ, ಸೊ ಹಾಗಿದ್ರೆ ನೋಡ್ರಿ ವಾಟ್ ಶುಡ್ ದ ಕಮ್ ಇನ್ ದಿ ಪ್ಲೇಸ್ ಆಫ್ ದಿ ಕ್ವಶನ್ ಮಾರ್ಕ್ ಇನ್ ದಿ ಗಿವನ್ ಸೀರೀಸ್ ಅಂತ ಅಂದಾರು. ಸೊ ಇಲ್ಲಿ ಏನ್ ಗ್ಯಾಪ್ ಐತಲ್ರಿ ಅದ್ರೊಳಗೆ ನಾವ್ ಏನ್ ಬರ್ತೀವಿ ಕ್ವಶನ್ ಮಾರ್ಕ್ ಅಲ್ಲಿ ಏನ್ ಬರ್ತೈತೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಸೊ ಕೊಟ್ಟದ್ದು ಏನೈತ್ರಿ 77 ಅಂತ ಇದೆ. 77, 86, 104, 140, 212 ನೆಕ್ಸ್ಟ್ ಕ್ವಶನ್ ಮಾರ್ಕ್ ಅಂತಿದೆ. ಕರೆಕ್ಟಾ? ಸೊ ಹಾಗಿದ್ರೆ ಇವ್ ಎರಡು ತರ ನಡು ಡಿಫ್ರೆನ್ಸ್ ಅಷ್ಟಿದೆ ನೋಡ್ರಿ. 86ದಾಗ 77 ಕರೆದ್ರೆ 9 ಡಿಫ್ರೆನ್ಸ್. ಸೊ ಅದೇ ತರ 104ರಾಗ 86ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 18. ಸೊ ಅದೇ ತರ 140ರಾಗ 104ನ ಮಾಡಿದ್ರೆ 36. ಸೊ ಅದೇ ತರ 112ರಾಗ 140ನ ಮೈನಸ್ ಮಾಡಿದ್ರೆ 72 ಡಿಫ್ರೆನ್ಸ್ ಬರುತ್ತೆ. 72. ಸೊ ಅದೇ ತರ ಈಗ ಇಲ್ಲಿ ಏನ್ ಬರ್ತೈತಿ ನಾವು ಕಂಡುಹಿಡಿಬೇಕು. ಸೊ ನೋಡ್ರಿ 9 9 9 ರೆಡ್ಲೆ 18 ಇಂಟು ಮಾಡ್ತಾರೆ. ಇಲ್ಲಿ 18 ರೆಡ್ಲೆ 36, ಇಲ್ಲಿ ಕೂಡ 2 ಇಂಟು ಮಾಡ್ತಾರೆ. 36 ಇಂಟು 2 ಅನ್ನು ಮಾಡಿದ್ರೆ 72 ಬರ್ತೈತಿ. ಇಲ್ಲಿ ಕೂಡ ಇಂಟು 2 ಮಾಡ್ತಾರೆ. ಸೊ ಇಲ್ಲಿ ಕೂಡ ಏನ್ ಮಾಡಬೇಕು, ಇಂಟು 2 ಮಾಡಬೇಕು. 72 ಇಂಟು 2 ಅನ್ನು ಮಾಡಿದ್ರೆ ಎಷ್ಟು ಬರುತ್ತೆ? 144 ಬರ್ತವೆ. 144. ಸೊ ಹಾಗಿದ್ರೆ ಈ ಬಂದಂತ ಅಂಕಿಗೆ ಇಲ್ಲಿ 144 ಕೂಡಿಸಿದ್ರೆ ನಮ್ಗೆ ಕರೆಕ್ಟ್ ಆನ್ಸರ್ ಗೊತ್ತಾಗುತ್ತೆ. 4 2 ಎಷ್ಟಂದ್ರೆ 6, 4 2 6. ಸೊ ಅದೇ ತರ 4 1 5. ಸೊ ನೆಕ್ಸ್ಟ್ 2 1 3. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಎಷ್ಟಂದ್ರೆ 356. 356 ಇಸ್ ದ ಕರೆಕ್ಟ್ ಆನ್ಸರ್. 356 ಇಸ್ ದ ಏನಾಗುತ್ತೆ ಅಂದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಅದೇ ತರ ಈಗ ನೋಡ್ರಿ ಈ ಪ್ರಶ್ನೆಗಳು ಬಂದು ಅಂದ್ರೆ ಈ ತರ ಏನಾದ್ರೂ ಸ್ಕ್ವೇರ್ ಮಾಡಿರ್ತಾರ. ಫಸ್ಟ್ ಫೆಲ ಏನ್ ಚೆಕ್ ಮಾಡ್ಬೇಕಂದ್ರೆ ಡಿಫ್ರೆನ್ಸ್ ಎಷ್ಟೈತೆ ಅಂತ ಚೆಕ್ ಮಾಡ್ಬೇಕು. ಫಸ್ಟ್ ಫೆಲ ಡಿಫ್ರೆನ್ಸ್ ಅನ್ನ ಚೆಕ್ ಮಾಡ್ಬೇಕು. ಸೊ ಅದಾದ ನಂತರ ಸ್ಕ್ವೇರ್ ಅನ್ನ ಚೆಕ್ ಮಾಡ್ಬೇಕು. ಓಕೆ, ಸ್ಕ್ವೇರ್ ಅನ್ನು ಚೆಕ್ ಮಾಡ್ಬೇಕು. ಅದಾದ ನಂತರ ಕ್ಯೂಬ್ ಅನ್ನ ಚೆಕ್ ಮಾಡ್ಬೇಕು. ಸ್ಕ್ವೇರ್ ಕ್ಯೂಬ್ ಅನ್ನ ಚೆಕ್ ಮಾಡಬೇಕು. ಸೊ ಅದಾದ ನಂತರ n² + 1 ಆಗಿರ್ಬೋದು. ಅಂದ್ರೆ ಸ್ಕ್ವೇರ್ ಮಾಡಿದ ನಂತರ +1 ಮಾಡಿರ್ತಾರ, ಅಥವಾ n³ + 1 ಅನ್ನ ಮಾಡಿರ್ತಾರ. ಸೊ ಈ ತರ ಏನ್ ಮಾಡ್ಬೇಕಂದ್ರೆ n² + 2 ಆಗಿರ್ಬೋದು. ಸೊ ಈ ತರ ಏನ್ ಮಾಡಿರ್ತಾರೆ ಅಂದ್ರೆ ಅರೇಂಜ್ಮೆಂಟ್ ಮಾಡಿರ್ತಾರೆ. ಸೊ ಇವನ್ನೆಲ್ಲವನ್ನ ಚೆಕ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ಅದಲ್ದನು ಕೂಡ ಪ್ರೈಮ್ ನಂಬರ್ ಮ್ಯಾಗ ಏನ್ರ ಮಾಡಿರ್ತಾರೆ, ಪ್ರೈಮ್ ನಂಬರ್ಸ್ ಅಥವಾ ಆಡ್ ನಂಬರ್ ಮ್ಯಾಗ ಮಾಡಿರ್ತಾರೆ. ಅಂದ್ರೆ ಬೆಸ ಸಂಖ್ಯೆಗಳ ಮೇಲೆ ಏನ್ ಮಾಡಿರ್ತಾರೆ, ಬೆಸ ಸಂಖ್ಯೆ ಮೇಲೆ. ಸೊ ಅದೇ ತರ ಈವನ್ ನಂಬರ್ ಮೇಲೆ ಮಾಡಿರ್ತಾರೆ. ಸೊ ಸಮ ಸಂಖ್ಯೆ ಮೇಲೆ ಮಾಡಿರ್ತಾರೆ. ಸೊ ಈ ತರ ಏನ್ ಮಾಡ್ಬೇಕಂದ್ರೆ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಾದ್ರೂ ಕೂಡ ಹಿಂಗ್ ಮಾಡಿರ್ತಾರೆ. 77ಗ 104 ರಿಲೇಷನ್ ಇರುತ್ತೆ. 104 ಮತ್ತು 212 ರಿಲೇಷನ್ ಇರುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ಯಾವ್ದು ಬರ್ತೈತೆ ಅಂತ ಕೇಳಿರ್ತಾರೆ. ಸೊ ಈ ತರ ಪ್ರಶ್ನೆಗಳು ಕೂಡ ಬರ್ತಾವೆ. ಒಂದ್ ಗ್ಯಾಪ್ ಸೀರೀಸ್ ಮೇಲೆ ಕೂಡ ಪ್ರಶ್ನೆಗಳು ಬರ್ತಿರ್ತವೆ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ. ಸೊ ಇದಂತೂ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದಂತೂ ಫಿಕ್ಸ್ SSC ಒಳಗೆ ಬರುತ್ತೆ. ಈ ಟೈಪ್ ಪ್ರಶ್ನೆ ಅಂತೂ ಒಂದು ಫಿಕ್ಸ್ ಇದ್ದೇ ಇರುತ್ತೆ ನಿಮ್ ಕ್ವಶನ್ದಾಗ. ಸೊ ಭಾಳ ಅಂದ್ರೆ ಭಾಳ ಈಜಿ ಐತಿ. ಸೊ ವೆರಿ ಡಿಫಿಕಲ್ಟ್ ಅಂತ ತಿಳ್ಕೊಂಡ್ಬಿಟ್ಟಾರ ನನ್ನ ಕೆಲವೊಂದಿಷ್ಟು ಜನ. ಸೊ ವೆರಿ ಈಜಿ ಇರುತ್ತೆ. ಸೊ A+B ಅಂದ್ರೆ ಏನ್ರಿ, A ಇಸ್ ದ ಮದರ್ ಆಫ್ B ಅಂತ ಕೊಟ್ಟಾರ. ಸೊ A - B ಅಂದ್ರೆ ಏನ್ ಕೊಟ್ಟಾರ ಅಂದ್ರೆ A ಇಸ್ ದ ಬ್ರದರ್ ಆಫ್ B ಅಂತ ಕೊಟ್ಟಾರ. ಸೊ ಅದೇ ತರ A × B ಅಂದ್ರೆ ಏನ್ ಕೊಟ್ಟಾರು, A ಇಸ್ ದ ವೈಫ್ ಆಫ್ B ಅಂತ ಕೊಟ್ಟಾರ. ಸೊ ಅದೇ ತರ A/B ಮೀನ್ಸ್ ಏನಂದ್ರೆ A ಇಸ್ ದ ಫಾದರ್ ಆಫ್ B ಅಂತ. ಸೊ ಅಲ್ಲಿ A B ಕೊಟ್ಟಾರ. ಇಲ್ಲಿ ಏನ್ ಕೊಟ್ಟಿರ್ತಾರ, ಬೇರೆ ಅಲ್ಫಾಬೆಟ್ ಕೊಟ್ಟಿರ್ತಾರ. ಸೊ ಅದನ್ನ ಅದೇ ಟೈಪ್ ಅರೇಂಜ್ಮೆಂಟ್ ಪ್ರಕಾರ ನಾವೇನ್ ಮಾಡಿದ್ವಿ, ಜೋಡಿಸ್ಬೇಕು. ಜೋಡಿಸಿದ್ರೆ ಸಿಂಪಲ್ ಆಗಿ ಮುಗಿದೋಯ್ತು. ಬೇಸ್ಡ್ ಆನ್ ದಿ ಅಬೌವ್ ಹೌ ಇಸ್ F ಈಸ್ ರಿಲೇಟೆಡ್ ಟು J ಅಂತ ಕೇಳಿದಾರೆ. ನೆಕ್ಸ್ಟ್ ಆಗಿದ್ರೆ F + J × H / I - J ಅಂದ್ರೆ ಏನಾಗುತ್ತೆ.
ಫಸ್ಟ್ ಫೆಲ್ ನೋಡ್ರಿ ಎಫ್ ಪ್ಲಸ್ ಜಿ ಅಂತ ಇದೆ. ಎ ಪ್ಲಸ್ ಬಿ ಅಂದ್ರೆ ಏನಿದೆ, ಎ ಇಸ್ ದ ಮದರ್ ಆಫ್ ಬಿ, ಎಫ್ ಇಸ್ ದಿ ಮದರ್ ಆಫ್ ಜಿ, ಎಫ್ ಇಸ್ ದಿ ಯಾವ ತರ ಮದರ್ ಇದೆ, ಜಿ ಮದರ್ ಇದೆ. ಎಫ್ ಅನ್ನೋದು ಏನಿದೆ, ಜಿ ಯ ಮದರ್ ಇದೆ ನೋಡ್ರಿ. ಈಗ ಜಿ ಮದರ್ ಯಾರಂದ್ರೆ ಎಫ್, ಎಫ್ ಇಸ್ ದಿ ಮದರ್ ಆಫ್ ಜಿ. ಸೊ ಹಾಗಿದ್ರೆ ಎಫ್ ಅನ್ನೋದು ಏನಿತ್ತು, ಲೇಡೀಸ್ ಆಯ್ತು. ಸೊ ಅದೇ ತರ ನೆಕ್ಸ್ಟ್ ಎ ಮೈನಸ್ ಬಿ ಅಂದ್ರೆ ಎ ಇಸ್ ದ ಬ್ರದರ್ ಆಫ್ ಬಿ ಆಗಿದ್ರೆ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಇಂಟು ಇದೆ. ಇಂಟು ಅಂದ್ರೆ ಏನೈತಿ, ಎ ಇಸ್ ದ ವೈಫ್ ಆಫ್ ಬಿ, ನೆಕ್ಸ್ಟ್ ಜಿ ಇಸ್ ದ ವೈಫ್ ಆಫ್, ಜಿ ಇಸ್ ದ ವೈಫ್ ಆಫ್ ಎಚ್. ಜಿ ಅನ್ನೋದು ಲೇಡೀಸ್ ಆಯ್ತು. ಎರಡು ಜನ ಏನಾದ್ರು ಗಂಡ ಹೆಂಡತಿ ಆದ್ರಂದ್ರೆ ಇದೇನಾಗುತ್ತೆ ಅಂದ್ರೆ ಬಾಯ್ಸ್ ಬರುತ್ತೆ, ಇದು ಲೇಡೀಸ್ ಬರುತ್ತೆ. ಸೊ ಎರಡು ಮಂದಿಯ ನಡುವೆ ಏನಂದ್ರಿ, ವೈಫ್ ಅಂಡ್ ಹಸ್ಬೆಂಡ್ ರಿಲೇಷನ್ ಆಯ್ತು, ರಿಲೇಷನ್. ಸೊ ಅದೇ ತರ ಈಗ ಡಿವೈಡೆಡ್ ಬೈ ಎಚ್ ಡಿವೈಡೆಡ್ ಬೈ ಎ ಡಿವೈಡೆಡ್ ಬೈ ಬಿ. ಎ ಈಸ್ ದಿ ಫಾದರ್ ಆಫ್ ಬಿ, ಎ ಇಸ್ ದಿ ಫಾದರ್ ಆಫ್ ಬಿ ಇದೆ. ಎಚ್ ಇಸ್ ದಿ ಫಾದರ್ ಆಫ್ ಐ, ಎಚ್ ಇಸ್ ದಿ ಫಾದರ್ ಆಫ್ ಐ. ಈಗ ಆಲ್ರೆಡಿ ಇದನ್ನ ಬಾಯ್ಸ್ ಅಂತ ಗುರ್ತ ಮಾಡಿದೆವು, ಹಸ್ಬೆಂಡ್ ಅಂತ. ಸೊ ಹಾಗಿದ್ರೆ ಆ ಅನ್ನೋದು ಏನಾಯ್ತಂದ್ರ ಹೆಚ್ಚಿನ ಮಗ ಆದಂಗ ಆಯ್ತು, ಮಗ ಅಥವಾ ಮಗಳು, ಇನ್ನದು ಫಿಕ್ಸ್ ಇಲ್ಲ. ಸೊ ನೆಕ್ಸ್ಟ್ ನೋಡು, ಐ ಮೈನಸ್ ಜೆ. ಐ ಮೈನಸ್ ಜೆ ಅಂದ್ರೆ ಏನೈತಿ, ಎ ಮೈನಸ್ ಬಿ ಅಂದ್ರೆ ಏನೈತಿ, ಎ ಇಸ್ ದಿ ಬ್ರದರ್ ಆಫ್ ಬಿ, ಐ ಇಸ್ ದಿ ಬ್ರದರ್ ಆಫ್ ಜೆ, ಐ ಇಸ್ ದಿ ಬ್ರದರ್ ಆಫ್ ಜೆ. ಹಾಗಿದ್ರೆ ಇವನು ಕೊಡಿ ಬಾಯ್ಸ್, ಐ ಇಸ್ ದಿ ಬ್ರದರ್ ಆಫ್ ಜೆ. ಸೊ ಹಾಗಿದ್ರೆ ನಮಗೆ ಕ್ವಶನ್ ಏನಕ್ಕೆ ಅಂದ್ರೆ, ಆನ್ ದ ಬೇಸ್ಡ್ ಆನ್ ದಿ ಅಬೋವ್ ಹೌ ಈಸ್ ಎಫ್ ಈಸ್ ರಿಲೇಟೆಡ್ ಟು ಜೆ, ಎಫ್ ಈಸ್ ರಿಲೇಟೆಡ್ ಟು ಏನಂದ್ರೆ ಜೆ ಏನಾಗ್ತದ ಅಂತ ಕೇಳಿದ. ಸೊ ನೋಡ್ರಿ, ಫಸ್ಟ್ ಫೆಲ್ ಇದು ಎಚ್ ಅಂದ್ರೆ ಫಾದರ್ ಆಗ್ತಾನ, ಜಿ ಅಂದ್ರೆ ಜೆಗ ಎಚ್ ಅನ್ನೋದು ಏನಾಗತ್ತಂದ್ರ ಫಾದರ್ ಆಗ್ತಾನ, ಜಿ ಅನ್ನೋದು ಏನಾಗುತ್ತಾಳ ಮದರ್ ಆಗ್ತಾನ. ಮದರ್ 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 ಮದರ್. ಜೆ ನ ಮದರ್ ಯಾರ್ರಿ, ಜಿ, ಜಿಗ ಮದರ್ ಯಾರಿಂದ ಎಫ್. ಸೊ ಹಾಗಿದ್ರೆ ಇವರು ಏನಾಗ್ತಾರ, ಒಂದೇದ ವೈಫ್ ಫಾದರ್. ಸೊ ಅದಂತೂ ಆಗಕ್ ಸಾಧ್ಯ ಇಲ್ಲ. ಸೊ ಮದರ್ ಮದರ್ ಇಸ್ ದ ಕರೆಕ್ಟ್ ಆನ್ಸರ್ ನೋಡ್ರಿ. ಇವಾಗ ಜೆಗ ಜಿ ಮದರ, ಜಿಗ ಎಫ್ ಮದರ್. ಸೊ ಹಾಗಿದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಮದರ್ ಮದರ್ ಇಸ್ ದ ಕರೆಕ್ಟ್ ಆನ್ಸರ್. ಡಾಟರ್ ಅಲ್ಲ, ಮದರ್ಸ್ ಹಸ್ಬೆಂಡ್ ಕೂಡ ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಆಪ್ಷನ್ ನಂಬರ್ ಬಿ. ಓಕೆ, ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್ ರೀ. ಇದ್ರ ಮೇಲೂ ಕೂಡ ಪ್ರಶ್ನೆಗಳು ಬಂದವ. ಈ ಪ್ರಶ್ನೆ ಸಿಟ್ಟಿಂಗ್ ಅರೇಂಜ್ಮೆಂಟ್, ಇದ್ರ ಮೇಲಿಂದ ಕೂಡ ಒಂದು ಪ್ರಶ್ನೆ ಇದ್ದಾರೆ. ಇ ಎಫ್ ಜಿ ಎಚ್ ಜೆ ಕೆ ಎಲ್ ಎನ್, ಇ ಎಫ್ ಜಿ ಎಚ್ ಕೆ ಎಲ್ ಎನ್ ಅನ್ನೋದ ಎಷ್ಟು ಜನ ಅದಾರ ಅಂದ್ರೆ 7 ಜನ, ಸಿಟ್ಟಿಂಗ್ ಅರೌಂಡ್ ದಿ ಸರ್ಕಲ್ ಟೇಬಲ್ ಫೇಸಿಂಗ್ ಆನ್ ದಿ ಸೆಂಟರ್. ಓಕೆ, ಎಷ್ಟು ಜನ ಅದಾರ ಟೋಟಲ್ ಆಗಿ? 7 ಜನ ಅದಾರ. 1 2 3 4 5 6 7 ಜನ, 7 ಜನ ಅದಾರ. ಅವ್ರು ಏನ್ ಮಾಡತ್ತಾರಂದ್ರ ಸೆಂಟರ್ದಾಗ ಫೇಸ್ ಮಾಡತ್ತಾರ. ಸೊ ಬಟ್ ನಾಟ್ ನೆಸೆಸರಿಲಿ ಇನ್ ದಿ ಸೇಮ್ ಆರ್ಡರ್. ಅವ್ರ ಏನಂದ್ರೆ ಒಂದು ಸೇಮ್ ಆರ್ಡರ್ದಾಗ ಕೂತಿಲ್ಲ ಅಂತ ಹೇಳಿದಾರೆ. ಸೊ ಹಾಗಿದ್ರೆ ಅವ್ರು ಹೆಂಗ್ ಕೂತಿದಾರು, ಜಿ ಇಸ್ ಸಿಟ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಕೆ, ಜಿ ಇಸ್ ಸಿಟ್ಟಿಂಗ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಕೆ. ನೋಡ್ರಿ, ಲೆಫ್ಟ್ ಆಫ್ ಕೆ, ಕೆ ದ ಲೆಫ್ಟ್ ಆಗ ಥರ್ಡ್ ನಂಬರ್ ಯಾರು ಕೂತಾರ ಅಂದ್ರೆ ಜಿ ಕೂತಾರ. 1 2 3. ಕೆ ದ ರೈಟ್ ಅಂದ್ರೆ ಈ ಕಡೆ ಬರುತ್ತಾ, ಲೆಫ್ಟ್ ಅಂದ್ರೆ ಈಚೆ ಕಡೆ ಸೈಡ್ ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್, ಎನ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎಚ್, ಎನ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎಚ್ ಅಂತ ಕೊಟ್ಟಾರ. ಸೊ ಹಾಗಿದ್ರೆ ನಾವಿನ್ನ ಎನ್ ಮತ್ತು ಎಚ್ ದ ಎಲ್ಲೂ ನೋಡಿಲ್ಲ. ಸೊ ಅದನ್ನ ಬಿಟ್ಟು ನೆಕ್ಸ್ಟ್ ಮಾಡ್ರಿ, ನೆಕ್ಸ್ಟ್ ಪಾಯಿಂಟಿಗೆ ಕನ್ವರ್ಟ್ ಆಗ. ಸೊ ಅದನ್ನ ನೆಕ್ಸ್ಟ್ ಬಿಡಿಸೋಣ. ಓನ್ಲಿ ಕೆ ಇಸ್ ಸಿಟ್ ಬಿಟ್ವೀನ್ ಎಲ್ ಅಂಡ್ ಎನ್, ಓನ್ಲಿ ಕೆ ಇಸ್ ಸಿಟ್ಸ್ ಬಿಟ್ವೀನ್ ಎಲ್ ಅಂಡ್ ಎನ್. ಓನ್ಲಿ ಕೆ ಅನ್ನೋದ ಏನಾಗೈತೆ ಅಂದ್ರ ಎಲ್ ಮತ್ತು ಎನ್ ನಡುವೆ ಕೂತಿದೆ. ಎನ್ ಮತ್ತು ಎಲ್ ನಡುವೆ ಏನಾಗೈತಿ, ಕೆ ಕೂತದೆ. ಎಲ್ ಮತ್ತು ಎನ್ ನಡುವೆ ಯಾರಾಗೈತಿ, ಕೆ ಅನ್ನೋ ಕೂತಾರ. ಇನ್ನ ರೈಟ್ ಲೆಫ್ಟ್ ಫಿಕ್ಸ್ ಆಗಿಲ್ಲ ಅವ್ರು. ಓಕೆ, ಸೊ ಈಗ ಬರ್ಕೋರ್ ಹಂಗ ಎಲ್ ಮತ್ತು ಎನ್, ಅವ್ರು ರೈಟ್ ಕೊಟ್ಟಾನು ಲೆಫ್ಟ್ ಕೊಟ್ಟಾನು, ಇಟ್ ಇಸ್ ಆಫ್ಟರ್. ಓಕೆ, ಸೊ ಈ ಪಾಯಿಂಟ್ ಬರ್ರಿ. ಎನ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎಚ್, ಎನ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎಚ್. ನೋಡ್ರಿ, ಎನ್ ಅನ್ನ ಇಲ್ಲಿ ಕೂತಾನ. ಎನ್ ಅನ್ನೋದು ಎಲ್ಲಿ ಕೂತೈತಿ ಅಂದ್ರ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎಚ್ ಅಂತ. ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎಚ್ ಅಂದ್ರ ಎನ್ ಇಲ್ಲಿ ಬರಂಗಿಲ್ರಿ. ಎಲ್ಲ ಮತ್ತೆ ಕೆ ನಡುವು ಬಂತಂದ್ರ ಒಂದ್ ಸೆಕೆಂಡ್. ಸೊ ಎನ್ ಇಲ್ಲಿ ಬರ್ತಾನ, ಆಮೇಲೆ ನೆಕ್ಸ್ಟ್ ಎಲ್ಲಿ, ಯಾಕಂದ್ರ ಎನ್ ದ ಲೆಫ್ಟ್ ಸೈಡ್ ಯಾರು ಕೂತಾರ ಅಂದ್ರೆ ಎಚ್. ಎನ್ ಇಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎಚ್. ಎಚ್ ಇಲ್ಲಿ ಬಂದಂತ ತಿಳ್ರಿ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಬಂದಾನ ಅವನು, ಇಲ್ಲಿ ಬಂದಂದ್ರೆ ಇವ್ನು ಲೆಫ್ಟ್ ಯಾರು ಆಗ್ತಾರಂದ್ರೆ ಎನ್ ಆಗ್ತದೆ. ನೋಡ್ರಿ, ಇಲ್ಲಿಂದ್ರ 1 2. ಫಾರ್ ಎಕ್ಸಾಂಪಲ್ ಎನ್ ಅನ್ನ ಇಲ್ಲಿ ಕುಳ್ಸಂದ್ರ ಆಲ್ರೆಡಿ ಅವ್ನು ಲೆಫ್ಟ್ ದಾಗ ಜಿ ಅನ್ನೋ ಕೂತಾನ. ಸೊ ಇಲ್ಲಂದ್ರೂ ಪೊಸಿಷನ್ ಅವ್ನು ಬರಾಕ್ ಸಾಧ್ಯನೇ ಇಲ್ಲ. ಆಲ್ರೆಡಿ ದಿಸ್ ಪೊಸಿಷನ್ ಈಸ್ ಏನಾಗೈತ್ರಿ, ಫಿಲ್ ಆಗೈತಿ. ಸೊ ಅದಕ್ಕಾಗಿ ಎಚ್ ಅನ್ನೋ ಇಲ್ಲೇ ಕೂತಾನ. ಸೊ ಇದು ಕೂಡ ಕಂಪ್ಲೀಟ್ ಐತ್ರಿ.
ಸೆಂಟೆನ್ಸ್. ನೆಕ್ಸ್ಟ್ ನೋಡ್ರಿ, ಹೌ ಮೆನಿ ಪೀಪಲ್ಸ್ ಆರ್. ನೆಕ್ಸ್ಟ್, ಎಫ್ ಈಸ್ ನಾಟ್ ಇಮ್ಮಿಡಿಯೇಟ್ ನೈಬರ್ ಆಫ್ ಜಿ. ಎಫ್ ಈಸ್ ನಾಟ್ ಇಮ್ಮಿಡಿಯೇಟ್ ನೈಬರ್ ಆಫ್ ಜಿ. ಎಫ್ ಅನ್ನವ ಏನಂದ್ರೆ ಜಿ ಬಾಜು ಕೂತಿಲ್ಲ ಅಂದ್ರೆ ಎಫ್ ಅನ್ನವ್ ಇಲ್ಲೇ ಬರ್ಲೇಬೇಕೀಗ. ಸೊ ಇನ್ನು ಉಳಿದಂತ ಪ್ಲೇಸ್ಗೆ ಯಾರು ಕೂತಾರಂದ್ರೆ ಯಾರು ಕೂತಾರು, ಎನ್ ಕೂತಾನು, ಕೆ ಎಲ್ ಎಂ ಇ ಎಫ್ ಇ ಕೂತಾನು, ಈ ಅನ್ನವ ಕೂತಾನ, ಈ ಇಲ್ಲಿ ಕೂತಂಗ ಆಯ್ತು. ಸೊ ಎಲ್ಲರದು ಏನಾಯ್ತು, ನಮ್ಮ ಪ್ಲೇಸ್ ಫೈಂಡ್ ಔಟ್ ಆಯ್ತು. ಇನ್ನು ಹೌ ಮೆನಿ ಪೀಪಲ್ಸ್ ಆರ್ ಸಿಟ್ಟಿಂಗ್ ಬಿಟ್ವೀನ್ ಇ ಅಂಡ್ ಎನ್. ಇ ಮತ್ತು ಎನ್ ನಡುವ ಎಷ್ಟು ಜನ ಕೂತಿದಾರು ಅಂತ ಕೇಳಿದಾರೆ. ಸೊ ಬಟ್ ಕಂಡೀಷನ್ ಏನಿತ್ತು ನೋಡ್ರಿ, ಇ ಅಂಡ್ ಎನ್ ಕೌಂಟ್ ಫ್ರಮ್ ದಿ ರೈಟ್ ಟು ರೈಟ್ ಆಫ್ ಇ ಅಂತ ಹೇಳಿ, ರೈಟ್ ಆಫ್ ಇ. ಈಗ ರೈಟ್ ಎಲ್ಲಿದೆ, ಈಚೆಗಡೆ ಸೈಡ್. ಇಲ್ಲಿಂದ ನಾವು ಏನ್ ಮಾಡ್ಬೇಕಂದ್ರೆ ಕೌಂಟ್ ಮಾಡ್ಬೇಕು, ಇಲ್ಲಿಂದ ಕೌಂಟ್ ಮಾಡಬೇಕು. ಸೊ ಹಾಗಿದ್ರೆ ಇ ಮತ್ತು ಎನ್ ನಡುವೆ ಎಷ್ಟು ಜನ ಕೂತಾರಂದ್ರೆ 2 ಜನ ಕೂತಾರೆ. 2 ಪೀಪಲ್ಸ್ ಏನ್ ಕೂತಾರಂದ್ರೆ ಇವ್ 2 ಮಂದಿ ನಡುವೆ ಕೂತಾರು. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್. ಈ ರೈಟ್ ಸೈಡ್ ಇಂದ ನೋಡ್ಬೇಕು. ಸೊ ನೆಕ್ಸ್ಟ್, ಓಕೆ, ಕಂಪ್ಲೀಟ್ ಆಯ್ತ್ರಿ. ಸೊ ಅಷ್ಟೇ, ಒಂದು 5-6 ಕ್ವಶನ್ಸ್ ಇದ್ದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಅಂತ. ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಪ್ರತಿಯೊಂದೊಂದು ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪುತ್ತೆ. ಸೊ ಹಾಗಿದ್ರೆ ನಿಮ್ಗೆ ಏನಾದರೂ ಕ್ವಶನ್ಸ್ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ. ಇಲ್ಲಾಂದರೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕೆಳಗೆ ಕಾಣ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ ಕೂಡ ಕಾಲ್ ಮಾಡಿ ನಾವು ನಿಮ್ಮ ಡೌಟನ್ನು ಕ್ಲಾರಿಫೈ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.